ಹಿಂದಿ ಸಿನಿಮಾ ಅವರಪ್ಪನ್ ಇವಾಗ ಜಸ್ಟ್ ಈ ಥಿಯೇಟರ್ ನಲ್ಲಿ ನೋಡಿದ್ನೆ ಭಯ್ಯ. ಈ ಸಿನಿಮಾ ನೋಡಿದ್ಮೇಲೆ ಅವರಪ್ಪನ್ ಭಾಗ 1 ತುಂಬಾ ಇಷ್ಟ ಆಗಿತ್ತು. ಅದರಲ್ಲೂ ಸಾಂಗ್ ಗಳು ಇನ್ನೂ ಇಷ್ಟ ಆಗಿತ್ತು. ಆದ್ರೆ ಸಿನಿಮಾ ಫ್ಲಾಪ್ ಆಗೋಯ್ತು. ಮತ್ತೆ ಅವರಪ್ಪನ್ 2 ಒಂದು ಚೂರು ಇಷ್ಟ ಆಗ್ಲಿಲ್ಲ. ಈ ಸಿನಿಮಾ ಸ್ಟಾರ್ಟ್ ಆಗೋದೇ ಸಾಂಗ್ ಇಂದ. BGM ಮಾತ್ರ ಚಿಂದಿ ಆಗಿದೆ ಅಣ್ಣ. ಈ ಸಿನಿಮಾದ ಕತೆ ಏನಪ್ಪಾ ಅಂದ್ರೆ, ಒಂದು ವಸ್ತು ಇರುತ್ತೆ, ಆ ವಸ್ತು ಕಳೆದೋಗಿರುತ್ತೆ. ಆ ವಸ್ತುನ ಹುಡ್ಕೋಕೆ ಬೇರೆ ಬೇರೆ ದೇಶಕ್ಕೆ ಹೋಗಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಹೀರೋ ಹೇಗೆ ಕಾಪಾಡಿಕೊಳ್ಳುತ್ತಾನೆ ಎಂಬುದು ಈ ಸಿನಿಮಾದ ಕತೆ. ನೀವು ಈ ಕತೆನ ಬೇರೆ ಬೇರೆ ಸಿನಿಮಾಗಳಲ್ಲಿ ನೋಡೇ ಇರ್ತೀರಾ. ಶಿವಂ ಅವರ ಮಗಳು ಇರ್ತಾಳೆ, ಇವ್ರನ್ನ ಕರೆದುಕೊಂಡು ಹೋಗೋಕೆ ರಿಲೇಷನ್ಸ್ ಬಂದಿರ್ತಾರೆ. ಮಗಳನ್ನು ಅವರ ಜೊತೆಗೆ ಕಳಿಸಿಕೊಡುತ್ತಾನೆ. ಆದ್ರೆ ಮಗಳನ್ನ ಕರೆದುಕೊಂಡು ಹೋಗಿರೋರು ಬೇರೆ ಆಗಿರ್ತಾರೆ. ಮಗಳನ್ನು ಕಿಡ್ನಾಪ್ ಮಾಡಿ ಒಂದು ದೊಡ್ಡ ಕಂಟೈನರ್ ಅಲ್ಲಿ ಬಹಳಷ್ಟು ಮಕ್ಕಳನ್ನು ಅದರಲ್ಲಿ ಕೂಡಿ ಹಾಕಿರುತ್ತಾರೆ. ಆಗ ಶಿವಂ ಅವರಿಗೆ ಗೊತ್ತಾದ ಮೇಲೆ ಹಳ್ಳಿ ಊರಿಂದ ಹೊರದೇಶಕ್ಕೆ ಹೋಗಿ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಶಿವಂ ಅವರು ಒಬ್ಬ ವಿಲನ್ ಜೊತೆ ಕೈ ಜೋಡಿಸಿ ಅವರ ಕೆಲಸಗಳು ಆಗೋ ತನಕ ಅಲ್ಲೇ ಇರ್ತಾರೆ. ಅಲ್ಲಿ ಬರುವಂತ ಎಮೋಷನಲ್ ಸೀನ್ಸ್ ಗಳು ಮತ್ತೆ ಫೈಟ್ ಸೀನ್ಸ್ ಗಳು ತುಂಬಾ ಚೆನ್ನಾಗಿದ್ದವು. ಈ ಸಿನಿಮಾದಲ್ಲಿ ನನಗೆ ಏನ್ ಇಷ್ಟ ಆಯ್ತಪ್ಪ ಅಂದ್ರೆ, ವಿಲನ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಚಿಂದಿ ಅಣ್ಣ. ಅವರ ಲುಕ್, ಸ್ಟೈಲ್, ಡ್ರೆಸ್ಸಿಂಗ್ ತುಂಬಾ ಕಾಮಿಡಿ ಅನ್ಸಿತ್ತು. ಇನ್ನು ಈ ಸಿನಿಮಾದ ಕಥೆನ ರಿವೀಲ್ ಮಾಡೋದ್ ಬೇಡ. ನೀವಿನ್ನು ಈ ಸಿನಿಮಾನ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ, ಥಿಯೇಟರ್ ಅಲ್ಲಿ ಬಿಡುಗಡೆ ಆಗಿದೆ. ನಲ್ಲಿ ಅವರಪ್ಪನ್ 2 ನಿಮಗೆ ಎಮೋಷನಲ್ ಲವ್ ಸ್ಟೋರಿ, ಇಂಟೆನ್ಸ್ ಡ್ರಾಮಾ ಮತ್ತು ಆಕ್ಷನ್ ಇಷ್ಟವಾದರೆ ಡೆಫಿನೆಟ್ಲಿ ಟ್ರೈ ಮಾಡಬಹುದು ಈ ಸಿನಿಮಾನ ನೀವು ನೋಡಿದ್ರೆ ನಿಮಗೆ ಹೇಗೆ ಅನಿಸಿತು ಕಮೆಂಟ್ ಬಾಕ್ಸ್ ಅಲ್ಲಿ ಪಟ ಕಮೆಂಟ್ ಮಾಡಿ ತಿಳಿಸಿ ಅಣ್ಣಾರ. ಇಂತಹ ಸಿನಿಮಾದ ರಿವ್ಯೂಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ.